ನಮ್ಮದು ಡ್ರೈ ಆಲೂ ಗೋಬಿ ಸಬ್ಜಿ ರೆಡಿ ಆಗಿದೆ. ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಉಪ್ಪಿನಕಾಯಿ ಪೂರಿ ಹಟ್ಕೊಂಡು ತಿಂದ್ಬಿಟ್ರೆ ಸ್ವರ್ಗ ನೋಡ್ರಿ. ಸೊ ನೋಡ್ರಿ, ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಡ್ರೈ ಆಲೂ ಗೋಬಿ ಸಬ್ಜಿ ಯಾವ ರೀತಿ ಮಾಡೋದಂತ. ಸೊ ನೋಡ್ರಿ, ಮೊದಲಿಗೆ ಗ್ಯಾಸ್ ಚಾಲೂ ಮಾಡ್ಕೊರಿ. ಅದ್ರ ಮೇಲೆ ನಿಮ್ದು ಕಡಾಳಿಗೆ ಇಟ್ಕೊರಿ. ಸೊ ಕಡಾಳಿಗೆ ಸ್ವಲ್ಪ ಬಿಸಿ ಆಗಬೇಕು, ಅದರೊಳಗೆ ನೀರಿನ ಅಂಶ ಏನಾರ ಇದ್ರೆ ಹೋಗ್ಬೇಕ್ರಿ. ಸೊ ಅದಾದಮೇಲೆ ಅದ್ರಾಗ ನೀವು 4-5 ಚಮಚೆ ಎಣ್ಣೆ ಹಾಕ್ಕೊಂಬಿಡ್ರಿ. ನೀವು ಸರ್ಸೋ ಎಣ್ಣೆನೂ ಯೂಸ್ ಮಾಡ್ಬೋದು, ಇಲ್ಲ ನಾನು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡಿದ್ದೀನಿ. 4-5 ಚಮಚೆ ಎಣ್ಣೆ ಹಾಕ್ಕೋರಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ಲಿಕ್ಕೆ ಬಿಡ್ರಿ, ಬಿಸಿ ಆಗಬೇಕು. ಸೊ ನೋಡ್ರಿ, ಆಲೂ ಗೋಬಿ ಮಾಡೋ ಅಂತೀವಲ್ಲ, ಗೋಬಿ ಕಟ್ ಮಾಡ್ಕೊಂಡು ಇಟ್ಕೊಂಬಿಡ್ರಿ. ಅದಾದಮೇಲೆ ಆಲೂಗಡ್ಡಿನೂ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಬಿಡ್ರಿ. ಸೊ ಇದನ್ನು ಒಂದೊಂದಾಗಿ ಮೊದಲ ಎಣ್ಣೆ ಬಿಸಿ ಆದಮೇಲೆ ಫ್ರೈ ಮಾಡ್ಬೇಕಾಗ್ತೈತೆ ರೀ. ಸೊ ಈ ಉಳ್ಳಾಗಡ್ಡಿ, ಟಮಾಟೆ ಹಣ್ಣು, ಕೊತ್ತಂಬರಿ, ಕರಿಬೇವು ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿವಿ ಆಲ್ರೆಡಿ. ಸೊ ಎಲ್ಲ ಈ ರೀತಿ ನೀವು ತಯಾರು ಮಾಡಿ ಇಟ್ಕೊಂಡ್ರೆ ಅಂದ್ರೆ ನಿಮ್ಗೆ ಮತ್ತೆ ಮುಂದೆ ಅಡುಗೆ ಮಾಡೋ ಮುಂದೆ ಪ್ರಾಬ್ಲಮ್ ಬರೋಂಗಿಲ್ಲ ರೀ. ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಸೊ ಈಗ ನೋಡಿರಿ, ಎಣ್ಣೆ ಕಾದೈತೆ ಎಲ್ಲ ಚೆಕ್ ಮಾಡಿ ಆಲೂಗಡ್ಡಿ ಏನದ ನಾವು ಅವನ್ನ ಮೊದಲ ಫ್ರೈ ಮಾಡ್ಕೋಬೇಕ್ರಿ. ಆಲೂಗಡ್ಡಿ ಫ್ರೈ ಮಾಡ್ಕೋಬೇಕು. ಯಾಕಪ್ಪ ಮೊದ್ಲಂದ್ರೆ ಇದ್ರಾಗ ನೋಡ್ರಿ ಕ್ರಂಚಿನೆಸ್ ಬರ್ತೈತಿ. ಮತ್ತು ಆಲೂಗಡ್ಡಿ ಫ್ರೈ ಮಾಡಿ ನೀವು ತೆಗೆದ್ರಿ ಅಂದ್ರೆ ಅದನ್ನ ಹಿಂಗೆ ಪ್ರೆಸ್ ಮಾಡಿ ನೋಡಬೇಕು, ಚೆನ್ನಾಗಿ ಅದು ಪ್ರೆಸ್ ಆಗ್ಬೇಕ್ರಿ, ಮೆತ್ತಗಿರ್ಬೇಕು. ಅಂದ್ರೆ ನಿಮ್ಗೆ ಇದನ್ನ ರೆಡಿ ಆದಮೇಲೆ ಸಬ್ಜಿ ನಿಮ್ಗೆ ಅದು ಕಚ್ಚಾ ಫೀಲಿಂಗ್ ಬರೋಂಗಿಲ್ಲ ರೀ. ಚೆನ್ನಾಗಿ ಅದು ಫ್ರೈ ಆಗಿರ್ತೈತಿ. ಇದನ್ನು 5-7 ನಿಮಿಷ ಮೀಡಿಯಮ್ ಫ್ಲೇಮ್ನಾಗ ಫ್ರೈ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, ಸಾಬೂತ್ ಧನಿಯಾ 1 ಚಮಚೆ ತೊಗೊಂಡು ಇದ್ರೊಳಗೆ ಹಾಕ್ಕೊಂಡು ಕುಟ್ಕೋಬೇಕ್ರಿ. ಸೊ ಇದು ಡ್ರೈ ಆಲೂ ಗೋಬಿ ಸಬ್ಜಿ ಇದೆಯಲ್ಲ, ನಾರ್ತ್ ಇಂಡಿಯನ್ ಸ್ಟೈಲ್ನಾಗ ನಾನು ನಿಮ್ಗೆ ಮಾಡೋದು ತಿಳ್ಸಕೊಂತೀನಿ ನೋಡ್ರಿ. ಸೊ ಇದು ಸಾಬೂತ್ ಧನಿಯಾ ಚಂದಾಗ ಕುಟ್ಕೋಬೇಕ್ರಿ. ಇದರಲ್ಲಿ ಒಂದು ಮಸ್ತ್ ಟೇಸ್ಟ್ ಬರ್ತೈತೆ ರೀ ಆಲೂ ಗೋಬಿ ಸಬ್ಜಿದಾಗ. ಸೊ ನೋಡ್ರಿ, ದಿನ ಒಂದೇ ರೀತಿ ಪಲ್ಯ ತಿಂದು ಬೇಸರಾಗಿರ್ತೈತಿ ನಿಮ್ಮ ಮಕ್ಕಳಿಗೆ, ನಿಮ್ಗೆ. ಸೊ ಈ ಪಲ್ಯ ನೋಡ್ರಿ, ನೀವು ಬ್ಯಾಚುಲರ್ ಇದ್ರಂದ್ರೆ ಮಾಡ್ಕೊರಿ, ಫ್ಯಾಮ್ಲಿಯರ್ ಇದ್ರಂದ್ರೆ ಮಾಡ್ಕೊರಿ. ಮಸ್ತ್ ಒಂದು ಹೊಸ ಟೇಸ್ಟ್ ನಿಮಗೆ ತಿನ್ಲಿಕ್ಕೆ ಸಿಗ್ತೈತೆ ರೀ. ಮತ್ತು ಮನೆಯವ್ರು ಕೂಡ ಎಲ್ಲರೂ ಖುಷಿ ಆಗಿಬಿಡ್ತಾರೆ. ಸೊ ಆಲೂ ಫ್ರೈ ಆಗಿದೆ, ಬ್ರೌನಿಷ್ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನು. ಅದನ್ನಾದಮೇಲೆ ತಕ್ಕೋಬೇಕು. ಸೊ ಈಗ ನಾವು ಮುಂದೆ ಏನೇನು ಮಾಡ್ತೀವಿ ಇದೇ ಎಣ್ಣೆ ಮಾಡ್ತೀವಿ ರೀ, ಹೊಸ ಎಣ್ಣೆ ಮತ್ತು ತೊಗೊಳಂಗಿಲ್ಲ. ಇದೇ ಎಣ್ಣೆ. ಈಗ ನೋಡ್ರಿ, ಆಲೂಗಡ್ಡೆ ಎಲ್ಲ ಫ್ರೈ ಆಗಿದೆ ಅಂತ ತಕ್ಕೊಂಬಿಟ್ಟಿದ್ದೀವಿ. ಸೊ ಅದೇ ರೀತಿ ಈಗ ನಾವು ಗೋಬಿ ಏನು ಕಟ್ ಮಾಡ್ಕೊಂಡು ಇಟ್ಕೊಂಡಿವಿ ಆ ಗೋಬಿ ಹಾಕ್ಕೋಬೇಕು. ಗೋಬಿ ಕೂಡ 5-7 ನಿಮಿಷದ ಮಟ್ಟ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಾಗ ಫ್ರೈ ಮಾಡ್ಕೋಬೇಕ್ರಿ. ಅದನ್ನ ನಡ್ಬರ್ಕ್ ಚಮಚೆ ತೊಗೊಂಡು ಸೌಟೆ ಮಾಡ್ಕೊತ ಇರಬೇಕು, ಮಿಕ್ಸ್ ಮಾಡ್ಕೊತ ಇರಬೇಕು. ಆ ಕಡೆ ಈ ಕಡೆ ನೀವು ಅದನ್ನ ಇಟ್ಟು ಹೋಗ್ಬಿಟ್ರಿ ಅಂದ್ರೆ ಸುಟ್ಟು ಹೋಗ್ತೈತಿ. ಅದನ್ನು ಗಮನ ಇಟ್ಕೋಬೇಕು. ಭಾಳಷ್ಟು ಜನ ನೋಡ್ತೀನಿ ಹಿಂಗೆ ಇಟ್ಟು ಎಲ್ಲರ ಆ ಕಡೆ ಈ ಕಡೆ ಹೋಗ್ಬಿಡ್ತಾರೆ, ಬರೋದ್ರಾಗ ಸುಟ್ಟು ಹೋಗ್ಬಿಟ್ಟಿರ್ತೈತಿ. ಸೊ ಅಡುಗೆ ಮಾಡೋ ಮುಂದೆ ನೋಡ್ರಿ, ಮೊದಲ ಯಾವಾಗಲೂ ಗ್ಯಾಸ್ ಮೀಡಿಯಮ್ ಫ್ಲೇಮ್ನ ಯಾವಾಗ ಇಟ್ಕೋಬೇಕು, ಹೈ ಫ್ಲೇಮ್ ಯಾವಾಗ ಇಟ್ಕೋಬೇಕು, ಲೋ ಫ್ಲೇಮ್ ಯಾವಾಗ ಇಟ್ಕೋಬೇಕು, ಮೊದಲು ಅದನ್ನು ಕಲಿಬೇಕ್ರಿ. ಮಾಡೋದೇನು ಈಸಿನೇ ಇರ್ತೈತಿ, ಆದ್ರೆ ಭಾಳಷ್ಟು ಜನ ಹೊತ್ತಿಸ್ಬಿಡ್ತಾರೆ. ಸೊ ಆ ರೀತಿ ಹೊತ್ಸಾಕ ಹೋಗ್ಬಾರ್ದು. ಹೊಚ್ಚಿದ್ರಂದ್ರೆ ಟೇಸ್ಟಾಗಿ ಕೆಟ್ಟು ಹೋಗ್ತೈತ್ರಿ ಪಲ್ಯದ ಯಾವಾಗಲೂ. ಸೊ ಈಗ ನೋಡ್ರಿ, ಮೀಡಿಯಮ್ ಫ್ಲೇಮ್ನ ಇಟ್ಕೊಂಡು ಫ್ರೈ ಮಾಡ್ತಾ ಇರಬೇಕು. ನಡ್ಬರ್ಕ್ ಚಮಚೆ ತೊಗೊಂಡು ಕಡ್ಡಾಡಿಸ್ತಾ ಇರಬೇಕು. ಈಗ ಇದು ಫ್ರೈ ಆಗಿದೆ, ಇದನ್ನ ತಕ್ಕೊಂಬಿಡ್ಬೇಕು. ತಕ್ಕೊಂಡು ಒಂದು ಪ್ಲೇಟ್ನಾಗ ಹೊರಗೆ ತಕ್ಕೊಂಬಿಡ್ರಿ. ಎಣ್ಣೆಗೆ ಯಾವುದೇ ರೀತಿ ಗೋಬಿ ಆಗಿರ್ಬೋದು, ಆಲೂಗಡ್ಡೆ ಆಗಿರ್ಬೋದು, ಯಾವುದೋ ಅಂಶ ಇರ್ಬೋದು, ಅದನ್ನ ಚೆನ್ನಾಗಿ ನೀಟಾಗಿ ಕ್ಲಿಯರ್ ಮಾಡ್ಕೊಂಬಿಡ್ಬೇಕು. ಈಗ ಸೊ ನೋಡ್ರಿ, ಈಗ ಎಣ್ಣೆ ಆಲ್ರೆಡಿ ಕಾದಿದೆ ಅಲ್ಲ, ಭಾಳ ಕಾದಿದೆ. ಸೊ ಅದನ್ನೀಗ ಲೋ ಫ್ಲೇಮ್ನಾಗ ನಾವು ಒಲೆ ಇಟ್ಕೋಬೇಕ್ರಿ. ಯಾಕಂದ್ರೆ ಇದ್ರಾಗ ಈಗ ನಾವು ಒಂದೊಂದು ಮಸಾಲೆ ಹಾಕ್ತೀವಲ್ಲ, ಹೊತ್ತಬಾರ್ದಂತ ಲೋ ಫ್ಲೇಮ್ನಾಗ ಇಟ್ಕೋಬೇಕು. ಸೊ ಲೋ ಫ್ಲೇಮ್ನಾಗ ಇಟ್ಕೋಬೇಕು, ಯಾಕಂದ್ರೆ ಎಣ್ಣೆ ಆಲ್ರೆಡಿ ನಮ್ದು ಭಾಳ ಕಾದ್ಬಿಟ್ಟಿದೆ. ಸೊ ಆ ರೀತಿ ಮಾಡ್ಕೋಬೇಕ್ರಿ. ಯಾಕಂದ್ರೆ ಇಲ್ಲ ಏನೋ ಹೇಳ್ತಿರ್ತೀನಿ, ನೀವು ಹೋಗಿ ಏನೋ ಮಾಡ್ಕೊಂಡು ಸುಟ್ಕೊಂಬಿಟ್ರಿ ಅಂದ್ರೆ ಪೂರ್ತಿ ಟೇಸ್ಟ್ ಹಾಳಾಗುತ್ತೆ. ಸೊ ಅದಕ್ಕೆ ನೋಡ್ರಿ, ಲೋ ಫ್ಲೇಮ್ನಾಗ ಇಟ್ಕೊರಿ. ಅದಾದಮೇಲೆ ಒಂದೇದಕ್ಕೆ ನೀವು ಇಲ್ಲೇ 1 ಚಮಚೆ ಜೀರಿಗೆ ಹಾಕ್ಕೋಬೇಕಾಗ್ತೈತಿ. 1 ಚಮಚೆ ನೋಡ್ರಿ, ಇಲ್ಲಿ ಮಸಾಲೆ ಡಬ್ಬ ಇಂತ್ರ 1 ಚಮಚೆ ಜೀರಿಗೆ ಹಾಕ್ಕೋರಿ. ಮತ್ತು ಸೋಂಫ್ ಹಾಕ್ಕೋಬೇಕು. ಸೋಂಫ್ಲೇ ಇದ್ರ ಟೇಸ್ಟ್ ಇನ್ಹ್ಯಾನ್ಸ್ ಆಗುತ್ತೆ. ಸೋಂಫ್ ಹಾಕ್ಕೋಬೇಕು. ಮತ್ತು ಸಾಬೂತ್ ಧನಿಯಾ ಏನು ನೀವು ಕುಟ್ಕೊಂಡು ಇಟ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೋಬೇಕು. ಇದು ನೋಡ್ರಿ, ಇದು ಚೆನ್ನಾಗಿ ಹೊತ್ತಿರ್ತೈತಿ. ಸೊ ಹೊತ್ತರೊಳಗೆ ಉಳ್ಳಾಗಡ್ಡಿ ಹಾಕ್ಕೊಂಬಿಡ್ಬೇಕ್ರಿ. ನೀವು 1-2 ನಿಮಿಷ ಹೆಚ್ಚು ಕಡಿಮೆ ಮಾಡಿದ್ರೆ ಅಂದ್ರೆ ಮಸಾಲೆ ಪೂರ್ತಿ ಸುಟ್ಟು ಬೂದಿ ಆಗ್ತೈತಿ. ಅದಕ್ಕೆ ಯಾವಾಗಲೂ ಲೋ ಫ್ಲೇಮ್ನ ಇಟ್ಕೊಂಡು ಜೀರಿಗೆ, ಇವು ಸಾಸ್ಮೆ ಹಾಕ್ತಿರ್ತಾರಲ್ಲ ಅವಾಗ ಹಿಂಗೆ ಹಾಕಬೇಕು. ಸೊ ನೋಡ್ರಿ, ಜೀರಿಗೆ, ಸೋಂಪು, ಸಾಬೂತ್ ಧನಿಯಾ ಕುಟ್ಟಿದ್ದು ಹಾಕಿದ್ವಿ, ಉಳ್ಳಾಗಡ್ಡಿ ಹಾಕ್ಕೊಂಡ್ವಿ. ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು.
ಅಂದ್ರೆ ಉಳ್ಳಾಗಡ್ಡಿ ನೀರು ಎಣ್ಣೆ ಏನಿದೆ ಅದು ಬಿಡ್ಬೇಕು. ಇಲ್ಲಿ ನೋಡ್ರಿ, ಹಸಿರು ಮೆಣಸಿನ್ಕಾಯಿ 1 ಚಮಚೆ ಕುಟ್ಟಿ ಮೊದಲೇ ಇಟ್ಕೊಂಡಿದ್ವಿ, ಸೊ ಅದನ್ನ ಹಾಕ್ಕೋಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟು 1 ಚಮಚೆ ಹಾಕ್ಕೋಬೇಕು. ಇಲ್ಲ ನೀವು ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿ ಹಾಕ್ಕೊಂಡ್ರೂ ಚಿಂತಿಲ್ಲ. ಇಲ್ಲಿ ನಾವು ಮೊದಲೇ ಪೇಸ್ಟ್ ಮಾಡಿ ಇಟ್ಟಿರ್ತೀವಲ್ಲ, ಸೊ ಅದನ್ನು ಡೈರೆಕ್ಟ್ ಹಾಕ್ಕೊಂಬಿಟ್ವಿ. ನೀವು ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿನ ಹಾಕ್ಕೋಬೋದು ರೀ, ಒಂದು 2-3 ಪೀಸ್. ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಬೇಕ್ರಿ ಅದನ್ನು. ಈಗ ನೀವು ಇಲ್ಲಿ ನೋಡ್ರಿ, ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿರಿ. ಅದಾದಮೇಲೆ ಉಳ್ಳಾಗಡ್ಡಿ ಆಲ್ರೆಡಿ ನೀವು ಮೊದಲೇ ಹಾಕ್ಕೊಂಬಿಟ್ಟಿರಿ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಬೇಕ್ರಿ. ಚೆನ್ನಾಗಿ ಅದು ಎಣ್ಣೆ ಬಿಡಬೇಕು. ಸೊ ಮೀಡಿಯಮ್ ಫ್ಲೇಮ್ನಾಗ ಅದನ್ನು ಚೆನ್ನಾಗಿ ಕುಕ್ ಮಾಡಬೇಕು. ಸೌಟೆ ಮಾಡ್ತಾ ಇರಬೇಕು, ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಚಮಚೆಲೆ. ಸೊ ಈಗ ನೀವು ಆಲೂಗಡ್ಡೆ ಮತ್ತು ಗೋಬಿ ಮೊದಲೇ ಏನು ಫ್ರೈ ಮಾಡಿ ಇಟ್ಕೊಂಡಿರಿ ಅದನ್ನು ಒಂದೊಂದು ಅದ್ರೊಳಗೆ ಹಾಕ್ಕೊಂಬಿಡ್ಬೇಕು. ಸೊ ಈಗ ನೀವು ಆಲ್ರೆಡಿ ಫ್ರೈ ಮಾಡಿದ್ರಲ್ಲ ಇವ್ನ 2 ಐಟಮು. ಸೊ ಈಗ ನಿಮ್ಮ ಸಬ್ಜಿ ರೆಡಿ ಆಗಲಿಕ್ಕೆ ಜಾಸ್ತಿ ಹೊತ್ತು ಬೇಕಾಗಿಲ್ಲ ರೀ, ಯಾಕಂದ್ರೆ ಆಲ್ರೆಡಿ ಅವು ಫ್ರೈಡ್ ಅದಾವು. ಚೆನ್ನಾಗಿ ಚಮಚೆ ತೊಗೊಂಡು ಮಿಕ್ಸ್ ಮಾಡ್ಕೊಂಬಿಡ್ರಿ. ನೀವು ಅದ್ರಾಗ ಜೀರಿಗೆ, ಸೋಂಫು ಮತ್ತು ಸಾಬೂತ್ ಧನಿಯಾ ಕುಟ್ಟಿದ್ದೇನು ಹಾಕಿರಿ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಮತ್ತು ಅದನ್ನು 1-2 ನಿಮಿಷ ಹಾಗೆ ಬಿಡಬೇಕು. ಚೆನ್ನಾಗಿ ಸ್ವಲ್ಪ ಅದು ಕುಕ್ ಆಗಲಿ. ನಡ್ಬರ್ಕ್ ಮಿಕ್ಸ್ ಮಾಡ್ಕೊತ ಇರ್ರಿ. ಈಗ ನೋಡ್ರಿ, ಉಪ್ಪು ನಿಮ್ಮ ರುಚಿ ಪ್ರಕಾರ ಇಲ್ಲಿ ನಾನು 1 ಚಮಚೆ ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಮಸಾಲೆ ಡಬ್ಬೆದಾಗ ಸಣ್ಣ ಚಮಚೆ ಏನು ಬರುತ್ತೆ ಅದರಲ್ಲೇ 1 ಚಮಚೆ ಅರಿಶಿನ ಮತ್ತು 3 ಚಮಚೆ ರೆಡ್ ಚಿಲ್ಲಿ ಪೌಡರು, 1 ಚಮಚೆ ಧನಿಯಾ ಪೌಡರು, ಅರ್ಧ ಚಮಚೆ ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ. ಸಣ್ಣ ಚಮಚೆ ಐತಿ ಮಸಾಲೆ ಡಬ್ಬೆ ಬರ್ತೈತಲ್ರಿ. ಮತ್ತು ಲಾಸ್ಟಿಗೆ ಟಮಾಟೆ ಏನು ಕಟ್ ಮಾಡಿರ್ತಾರಲ್ಲ ಅದನ್ನ ಹಾಕ್ಕೋಬೇಕು. ಮತ್ತು ಇಲ್ಲೇ ನೀವು ಕರಿಬೇವೇನಿದೆ 3-4 ಎಲೆ ತೊಗೊಂಡು ಸಣ್ಣಗೆ ಅದನ್ನ ತುಂಡು ಮಾಡಿ, ಇಲ್ಲ ಮೊದಲ ಕಟ್ ಮಾಡ್ಕೊಂಡು ಇಟ್ಕೊಂಡು ಅದನ್ನು ಹಾಕ್ಕೊಂಬಿಡ್ರಿ. ಇಲ್ಲಿ ಟಮಾಟೆನ ಲಾಸ್ಟಿಗೆ ಯಾಕೆ ಹಾಕ್ಕೋಬೇಕಂದ್ರೆ ಇದು ಒಂದು ಹೊಸ ರೀತಿಯಾದ ನಿಮ್ಗೆ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ರೀ ಪಲ್ಯದ್ದು. ಎಲ್ಲ ಪಲ್ಯ ಮಾಡೋ ಮುಂದೆ ನಾವು ಸಬ್ಜಿ ಮಾಡೋ ಮುಂದೆ ಮೊದಲೇ ಹಾಕ್ಕೊಂಡಿರ್ತೀವಲ್ಲ, ಎಣ್ಣೆ ಫ್ರೈ ಮಾಡ್ಕೊತೀವಿ. ಇದ್ರಾಗ ಎಣ್ಣೆ ಫ್ರೈ ಮಾಡಬೇಡ್ರಿ. ಆಲ್ರೆಡಿ ನಾವು ಗೋಬಿ ಆಲೂ ಫ್ರೈ ಮಾಡ್ಕೊಂಡಿವಲ್ಲ, ಟಮಾಟೆನ ಲಾಸ್ಟಿಗೆ ಹಾಕಬೇಕು, ಜಾಸ್ತಿ ಫ್ರೈ ಆಗಬಾರ್ದು. ಅದು ಸ್ವಲ್ಪ ಕಚ್ಚಪನ ಇರ್ಬೇಕು ರೀ ಟೇಸ್ಟ್ನಾಗ. ಅಂದ್ರೆ ಅದು ಒಂದು ಹೊಸ ನಿಮ್ಗೆ ಫ್ಲೇವರ್ ಸಿಗ್ತೈತೆ ರೀ ಸಬ್ಜಿದಾಗ. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಮಸಾಲೆ ಏನಿದೆ ಈಗ ಮೀಡಿಯಮ್ ಟು ಲೋ ಫ್ಲೇಮ್ನ ಇಟ್ಕೋಬೇಕ್ರಿ. ನಿಮ್ಮ ಒಲಿ ಏನಿದೆ ಚೆನ್ನಾಗಿ ಎಲ್ಲ ಚಮಚಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಪಲ್ಯ ಏನು ಸಬ್ಜಿ ಮಾಡಾವಂತ್ರಿ ಹೊತ್ತಬಾರ್ದು, ಅದು ಮೇನ್ ನೋಡ್ಕೊಂಡು ಹೋಗ್ಬೇಕ್ರಿ. ಹಾಗೆ ಅದನ್ನು ಬಿಟ್ಟು ನೀವು ಮತ್ತೆ ನಿಂತ್ರಿ ಅಂದ್ರೆ ಹೊತ್ಕೊಂಡು ಹೋಗ್ತೈತಿ. ಫಸ್ಟ್ ಟೈಮ್ ಮಾಡಕ್ಕೆ ಕುಂತೀರಂದ್ರೆ ನಡಿತೈತಿ ರೀ. ಸೊ ನೀವು 4ನೇ 5ನೇ ಸರಿ ಮಾಡ್ತಾ ಹೋದ್ರೆ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಬರ್ತೈತಿ. ಸೊ ಅದು ಎಲ್ಲ ಒಂದೇ ಶಾರ್ಟ್ನಾಗ ಯಾರೂ ಕಲಿಯೋಕೆ ಆಗಂಗಿಲ್ಲ ರೀ. ಫಸ್ಟ್ ಟೈಮ್ ಮಾಡಾವಂತೀರಂದ್ರೆ ಸ್ವಲ್ಪ ಹೊತ್ತೋದು ಸುಡೋದು ಎಲ್ಲ ಇದ್ದಿದ್ದೆ. ಆದರೆ ನೀವು ಹಗುರ್ಕ ಮಾಡ್ಕೊತ ಹೋದರೆ ಎಲ್ಲ ಕಲಿತೀರಿ. ಮತ್ತು ಇದ್ರ ಮೇಲೆ ಕೊತ್ತಂಬರಿ ಸಣ್ಣಗೆ ಏನು ಕಟ್ ಮಾಡ್ಕೊಂಡು ಇಟ್ಕೊಂಡಿರಿ ಮೇಲೆ ಹಾಕ್ಕೊಂಬಿಡ್ರಿ. ಮತ್ತು ಚೆಂದಾಗಿ ಚಮಚೆ ತೊಗೊಂಡು ಅದನ್ನು ಕಡ್ಡಾಡ್ಸ್ಕೊಂಬಿಡ್ರಿ. ಈಗ ನಮ್ಮದು ಪಲ್ಯ ಏನಿದೆ ಸಬ್ಜಿ ರೆಡಿ ಆಗಿಬಿಟ್ಟೈತ್ರಿ. ಸೊ ಇದನ್ನು ನೀವು ಪೂರಿ ಇಲ್ಲ ಚಪಾತಿ ಇಲ್ಲ ಅನ್ನದ ಜೊತೆಗೆ ಹಾಕ್ಕೊಂಡು ಚಂದಗೆ ಮಸ್ತಾಗ ತಿನ್ಬೋದು ರೀ. ಸೊ ಇಲ್ಲಿ ನೋಡ್ರಿ, ನಾವು ಪೂರಿ ಮಾಡೀವಿ, ಅದ್ರ ಜೊತೆಗೆ ಇದು ಆಲೂ ಗೋಬಿ ಡ್ರೈ ಸಬ್ಜಿ, ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿದು ಉಪ್ಪಿನಕಾಯಿ ಆಚಾರ ಈ ರೀತಿ ಮಾಡ್ಕೊಂಡು ನೀವು ಮಸ್ತ್ ತಿಂದ್ಬಿಟ್ರೆ ನೋಡ್ರಿ ಹೊಸ ಟೇಸ್ಟಾಗಿ ಬರುತ್ತೆ ರೀ. ಮನ್ಯಾಗ ಎಲ್ಲರೂ ಖುಷಿಯಾಗಿಬಿಡ್ತಾರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನೀವು ಕೂಡ ಈ ರೀತಿ ಮಾಡ್ಕೊಂಡು ತಿನ್ನಿರಿ. ಧನ್ಯವಾದಗಳು.